ನಮ್ಮ ನಾಡಿಗೆ ಪ್ರವಾಹ ಬಂದಾಗ ಮೋದಿ ಬರಲಿಲ್ಲ, ಬರಗಾಲ ಬಂದಾಗಲೂ ಮೋದಿ ಬರಲಿಲ್ಲ, ತೆರಿಗೆಯಲ್ಲಿ ರಾಜ್ಯಕ್ಕೆ ಅನ್ಯಾಯವಾದಾಗಲೂ ಮೋದಿ ಬರಲಿಲ್ಲ, ಚುನಾವಣೆ ಬಂತು ನೋಡಿ, ಮೋದಿ ರಾಜ್ಯಕ್ಕೆ ಬಂದರು ನೋಡಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಚುನಾವಣಾ ಪ್ರಚಾರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ವಿದೇಶದಿಂದ ಕಪ್ಪು ಹಣ ತಂದು ನಿಮ್ಮ ಖಾತೆಗೆ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂದ್ರೂ ಹಾಕಲಿಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರೂ ಹೊಸ ಉದ್ಯೋಗ ಬರುವುದಿರ್ಲಿ, ಹಳೆ ಉದ್ಯೋಗಗಳೇ ನಷ್ಟ ಆದವು. ಇದೇ ಏನು ಅಚ್ಚೇದಿನ್ನೆಂದು ವ್ಯಂಗ್ಯವಾಡಿದ್ರು. ಮೋದಿಯವರು ಈ 10 ವರ್ಷದಲ್ಲಿ ಸುಳ್ಳು ಹೇಳಿ ಭಾರತೀಯರನ್ನ ಮರಳು ಮಾಡಿದ್ದು ಬಿಟ್ರೆ ಭಾರತೀಯರ ಬದುಕು ಸುಧಾರಿಸುವ ಒಂದೇ ಒಂದು ಕಾರ್ಯಕ್ರಮವನ್ನು ಮಾಡಲಿಲ್ಲ ಏಕೆ? 10 ವರ್ಷದಲ್ಲಿ ಜನರ ರಾಜ್ಯದ ಸಮಸ್ಯೆಗಳಲ್ಲಿ ಒಂದೇ ಒಂದನ್ನಾದ್ರೂ ಬಗೆಹರಿಸಿದ್ದೀರಾ? ನರೇಂದ್ರ ಮೋದಿ ಅವರು ದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣ ತಗೊಂಡು ಪ್ರತಿ ಕುಟುಂಬಗಳಿಗೆ 15 ಲಕ್ಷ ರೂಪಾಯಿ ಕೊಡುತ್ತೇನೆ. ದೇಶದಲ್ಲಿ ವಿದೇಶದಲ್ಲಿ ಕಪ್ಪು ಹಣ ಇದೆ, ಭಾರತ ದೇಶದ ಶ್ರೀಮಂತರು ಇಟ್ಟಿರ್ತಕ್ಕಂಥ ಹಣ ಸ್ವಿಟ್ಜರ್ಲೆಂಡ್ ಹಣ ತಗೊಂಡು ಕೊಟ್ಬಿಡ್ತೀನಿ. 15 ಲಕ್ಷ ಕೊಟ್ಟಿದ್ದಾರೆ ಅಂದ್ರೆ ಗೊತ್ತಿಲ್ಲ. ಆಮೇಲೆ ನರೇಂದ್ರ ಮೋದಿಜಿ ಕರ್ನಾಟಕಕ್ಕೆ ಯಾವಾಗಾದ್ರೂ ಸಮಸ್ಯೆ ಕೇಳಕ್ ಬಂದಿದ್ದಾರ? ಬರಗಾಲ ಇರ್ಬೋದು, ಪ್ರವಾಹ ಬಂದಾಗಿರ್ಬೋದು, ಯಾವತ್ತಾದ್ರೂ ಬಂದಿದ್ದಾರ? ಯಾವತ್ತಾದ್ರೂ ಅವ್ರು ಬರೋದು ಯಾವಾಗಪ್ಪ ಅಂತಂದ್ರೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ. ಓಟ್ ಕೇಳಕ್ ಬರ್ತಾರೆ. ಬರಗಾಲದಲ್ಲಿ ಬರಲಿಲ್ಲ, ಪ್ರವಾಹದಲ್ಲಿ ಬರಲಿಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ 2019 ದೊಡ್ಡ ಪ್ರವಾಹ, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿರುವಾಗ ಪ್ರವಾಹ ಬಂತು, ಬರಗಾಲ ಬಂತು. ಈಗ ನಾವು ಅಧಿಕಾರಕ್ಕೆ ಬಂದಿರುವಾಗ ಬರಗಾಲ ಬಂದಿದೆ. ಯಾವತ್ತಾರು ನಿಮ್ ಕಷ್ಟ ಸುಖ ಏನು ಅಂತ ಕೇಳಿದಾರ? ಪೆಟ್ರೋಲ್, ಡೀಸೆಲ್, ಗ್ಯಾಸ್, ರಸಗೊಬ್ಬರ, ಅಕ್ಕಿ, ಬೇಳೆ, ಎಣ್ಣೆ ಯಾವುದರ ಬೆಲೆಯೂ ಕಡಿಮೆ ಆಗಲಿಲ್ಲ. ಮೋದಿ ಪ್ರಕಾರ ಇದೇ ಅಚ್ಚೇ ದಿನ್ ಇರಬಹುದು. ಆದ್ರೆ ನಿಜವಾದ ಅಚ್ಚೇ ದಿನ್ ನಿಮ್ಮೊಳಗೆ ಯಾರಿಗಾದ್ರೂ ಒಬ್ಬರಿಗಾದ್ರೂ ಬಂದಿದೆಯಾ ಎಂದು ಪ್ರಶ್ನಿಸಿದ್ರು. ನರೇಂದ್ರ ಮೋದಿಜಿ ಒಳ್ಳೆ ದಿನ ಎಲ್ಲಪ್ಪ ಬಂತು. ಬೆಲೆ ಏಕೆ ಕಡಿಮೆ ಆಗಲಿಲ್ಲ? ಗೊಬ್ಬರದ ಬೆಲೆ ಕಡಿಮೆ ಆಗಲಿಲ್ಲ, ಅಕ್ಕಿ ಬೆಲೆ ಕಡಿಮೆ ಆಗಲಿಲ್ಲ, ರಾಗಿ ಬೆಲೆ ಕಡಿಮೆ ಆಗಲಿಲ್ಲ, ಗೋಧಿ ಬೆಲೆ ಕಡಿಮೆ ಆಗಲಿಲ್ಲ, ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಕಡಿಮೆ ಆಗಲಿಲ್ಲ. ಅಚ್ಚೇ ದಿನ ಹೆಂಗೆ ಬಂತು? HD ಕುಮಾರಸ್ವಾಮಿ ಅವರ ಸರ್ಕಾರವನ್ನ ಬಳಸಿದ್ದೇ ಬಿಜೆಪಿ. ಹಾಗಂತ ಇದೇ ಕುಮಾರಸ್ವಾಮಿ ಬಯುತ್ತಿದ್ರು. ಈಗ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಇಬ್ಬರು ಬಿಜೆಪಿ ಜೊತೆಗೆ ಸೇರಿಕೊಂಡಿದ್ದಾರೆ. ಆದ್ದರಿಂದ ಇವರು ತಮ್ಮ ಪಕ್ಷದ ಹೆಸರಿನಲ್ಲಿರುವ ಜಾತ್ಯತೀತ ಪದವನ್ನ ಕಿತ್ತಾಕೋದೇ ಉತ್ತಮ ಎಂದೇ. ಇಷ್ಟು ಹೇಳಿದ್ದಕ್ಕೆ ಸಿದ್ದರಾಮಯ್ಯನವರಿಗೆ ಗರ್ವ ಎನ್ನುತ್ತಿದ್ದಾರೆ ದೇವೇಗೌಡರು. ದೇವೇಗೌಡರ ಕುರಿತು ನಮಗಿರುವುದು ರಾಜಕೀಯ ವಿರೋಧ ಮಾತ್ರ, ನಿಮ್ಮ ರಾಜಕೀಯ ನಿಲುವುಗಳಿಗೆ ಮಾಡುವ ವಿರೋಧ. ಯಾವುದೇ ಕಾರಣಕ್ಕೂ ನಮ್ಮದು ದೇವೇಗೌಡರ ಬಗ್ಗೆ ವೈಯಕ್ತಿಕ ವಿರೋಧ ಇಲ್ಲವೇ ಇಲ್ಲ ಎಂದರು. ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡರನ್ನ ಬಳಸಿ ಬಿಸಾಡಿದ ಜೆಡಿಎಸ್ ನನ್ನನ್ನು ಪಕ್ಷದಿಂದ ಹೊರಗೆ ಹಾಕಿದ್ರು. ಇದೇ ರೀತಿ ಹಲವು ನಾಯಕರನ್ನ ಬಳಸಿ ಬಿಸಾಕಿದ್ದಾರೆ. ಇವರ ಈ ರಾಜಕೀಯ ವರ್ತನೆಗೆ ಮಾತ್ರ ನಮ್ಮ ವಿರೋಧ ಎಂದರು. ಆದ್ದರಿಂದ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಕಣ್ಣೀರಿಗೆ ಮರಳಾಗದೆ ಅವರ ಮಾತುಗಳನ್ನ, ಅವರ ವರ್ತನೆಯನ್ನ, ಪದೇ ಪದೇ ಬದಲಾಗುವ ಅವರ ನಿಲುವನ್ನ ಪ್ರಶ್ನಿಸಿ ಪ್ರಬುದ್ಧವಾದ ಮತ್ತು ಖಚಿತವಾದ ರಾಜಕೀಯ ನಿರ್ಧಾರ ತೆಗೆದುಕೊಳ್ಳಿ ಎಂದರು. ಕುಮಾರಸ್ವಾಮಿ ಸರ್ಕಾರ ಸೇರ್ಕೊಂಡು ದೇವೇಗೌಡರು ಇಲ್ಲಿವರೆಗೆ ಹೇಳ್ತಾರೆ ಅಂತಂದ್ರೆ ನನಗೂ ನರೇಂದ್ರ ಮೋದಿ ಅವರಿಗೂ ಅವಿನಾವ ಭಾವ ಸಂಬಂಧ ಇದೆ. ನನ್ನನ್ನು ಬಹಳ ಪ್ರೀತಿಸ್ತಾರೆ. ನಾನು ದೇವೇಗೌಡರ ಜೊತೆಯಲ್ಲಿ ಸುಮಾರು ವರ್ಷಗಳ ಕಾಲ ಇದ್ದವನು. 1.5 ವರ್ಷದ ಹಿಂದೆ ಮಂಜೂರಾಗಿದ್ದ ರಸ್ತೆಯನ್ನ ಮಾಡುತ್ತೇವೆ ಎಂದು ಇದ್ದ ಕಾಲುದಾರಿಯನ್ನು ಕಿತ್ತು ಹಾಕಿ ಅದಕ್ಕೆ ಅಳವಡಿಸಲಾಗಿದ್ದ ಪೈಪ್ಗಳನ್ನು ತೆಗೆದು ಹೊಂಡ ಮಾಡಿದ ಲೋಕೋಪಯೋಗಿ ಇಲಾಖೆ ಸಂಚಾರಕ್ಕೂ ಅವಕಾಶವಿಲ್ಲದಂತಹ ಪರಿಸ್ಥಿತಿಯನ್ನ ನಿರ್ಮಿಸಿದೆ. ಕಾರವಾರ ಕಡವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭೋವಿವಾಡದಲ್ಲಿ ಈ ಸ್ಥಿತಿ ಕಂಡುಬಂದಿದ್ದು, ಕಡವಾಡದ ಭೋವಿವಾಡದಿಂದ ಜಾಂಬಳಿವಾಡಕ್ಕೆ ಹೋಗುವ ರಸ್ತೆಯ ಮಧ್ಯದಲ್ಲಿ ಬಾಳು ಮಾಂಜ್ರೇಕರ್ ಎಂಬುವವರ ಮನೆಗೆ ಹೋಗಲು 1.5 ವರ್ಷದ ಹಿಂದೆ ರೂಪಾಲಿ ಎಸ್ ನಾಯ್ಕರು ಶಾಸಕಿಯಾಗಿದ್ದಾಗ 20 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿತ್ತು ಎಂದು ಹೇಳಲಾಗಿದೆ. ವಿಧಾನಸಭೆ ಚುನಾವಣಾ ಪೂರ್ವದಲ್ಲಿ ರಸ್ತೆ ಕಾಮಗಾರಿಯೂ ಪ್ರಾರಂಭವಾಗಿತ್ತು. ತದನಂತರ ಚುನಾವಣಾ ಸಂದರ್ಭದಲ್ಲಿ ರಸ್ತೆ ಕಾಮಗಾರಿ ಬಂದಿತ್ತು. ಆದರೆ ಸುಮಾರು 4 ತಿಂಗಳ ಹಿಂದೆ
ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ರು ಎನ್ನಲಾಗಿದೆ. ಇಲ್ಲಿ ಸಣ್ಣ ಸೇತುವೆ ನಿರ್ಮಿಸಬೇಕೆಂದು ಇದ್ದ ರಸ್ತೆಯನ್ನು ಅಗೆದು ಅದಕ್ಕೆ ಹಾಕಲಾಗಿದ್ದ ಪೈಪ್ಗಳನ್ನ ತೆಗೆದು ದೊಡ್ಡ ಹೊಂಡ ಮಾಡಿ ಹೋಗಿದ್ದಾರೆ. ರಸ್ತೆ ನದಿಗೆ ಸಮೀಪವಿರುವುದರಿಂದ ಹೊಂಡದಲ್ಲಿ ನೀರು ತುಂಬಿಕೊಂಡಿದೆ. ಈಗಾಗಲೇ ಹೊಂಡದಲ್ಲಿ ದನಕರುಗಳು ಬಿದ್ದಿರುವುದು, ನಾಯಿಯೊಂದು ಬಿದ್ದು ಸತ್ತಿರುವ ಘಟನೆಗಳು ನಡೆದಿದೆ. ರಸ್ತೆಯ ಕಾಮಗಾರಿ ಪಡೆದ ಗುತ್ತಿಗೆದಾರರು ರಸ್ತೆ ಪಕ್ಕದಲ್ಲಿ ಜಲ್ಲಿ ಹಾಕಿ ಹೊಂಡ ಕೊರೆದು ನಾಪತ್ತೆಯಾಗಿದ್ದಾನೆ. ಇದರಿಂದ ಕಳೆದ 4 ತಿಂಗಳಿನಿಂದ ಆ ರಸ್ತೆಯಲ್ಲಿ ಸಂಚರಿಸಲು ಆಗದೆ ಅಲ್ಲಿನ ನಿವಾಸಿಗಳು ನಿತ್ಯ ಪರದಾಡುವಂತಾಗಿದೆ. ರಸ್ತೆ ಕಾಮಗಾರಿ ಪೂರ್ಣಗೊಳಿಸಿ ಎಂದು ಅನೇಕ ಬಾರಿ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಡಿಸೋಜಾ ಅವರಲ್ಲಿ ಮನವಿ ಮಾಡಿದ್ದೇನೆ. ಗುತ್ತಿಗೆದಾರನಿಗೆ ತಿಳಿಸಿ ಮಾಡುತ್ತೇನೆ, ಇಲ್ಲದಿದ್ರೆ ಆತನ ಗುತ್ತಿಗೆಯನ್ನ ರದ್ದು ಮಾಡುತ್ತೇನೆ ಎಂದು ಪ್ರತಿ ಬಾರಿ ಸಬೂಬು ಹೇಳಲಾಗುತ್ತಿದೆ. ಆದರೆ ಗುತ್ತಿಗೆದಾರನಲ್ಲಿ ಕೇಳಿದಾಗ ನನಗೆ ಬಿಲ್ ಆಗಿಲ್ಲ, ಬಿಲ್ ಆಗದೆ ಕಾಮಗಾರಿ ಮಾಡುವುದಿಲ್ಲ ಎಂಬ ಉತ್ತರ ನೀಡ್ತಾನೆ. ಕಳೆದ 4 ತಿಂಗಳಿಂದ ಈ ಸ್ಥಿತಿಯಿಂದಾಗಿ ಪರದಾಡುವಂತಾಗುತ್ತಿದ್ದು, ಹೊಸ ರಸ್ತೆ ಮಾಡಲು ಆಗದಿದ್ರೆ ತಾತ್ಕಾಲಿಕ ರಸ್ತೆಯನ್ನಾದರೂ ಮಾಡಿಕೊಡುವ ವ್ಯವಸ್ಥೆ ಆಗಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಇದು ಕಾಮಗಾರಿಗೆ ಇಲ್ಲಿ ಕಡವಾಡ ಬೋಯಿ ರಸ್ತೆಯಿಂದ ಜಾಂಬಳಿ ರೋಡ್ ಹೋಗುವಾಗ ಬಾಳು ಮನೆಗೆ ಹೋಗೋದು ಇದು ರೋಡು. ಇದು ಇಲೆಕ್ಷನ್ ಮೊದಲೇ ಸೆನ್ಷನ್ ಹಾಕೊಂಡು ಒಂದು 4 ತಿಂಗಳ ಕೆಲಸ ಸ್ಟಾರ್ಟ್ ಮಾಡಿದ್ರು. ಅದರ ಮೊದಲೇ ಇಲ್ಲಿ ನಾವು ರೋಡ್ ಮಾಡಿದ್ದೆ. ಇವರದು ಕಮ್ಮಿ ಅಂದ್ರೆ ಒಂದು 80,000 ರೂಪಾಯಿದು ಖರ್ಚು ಮಾಡ್ಕೊಂಡು ರೋಡ್ಗೆ ಮಣ್ಣು ಹಾಕಿದ್ರು. ಆಮೇಲೆ ಅದು ಅಲ್ಲೇ ತನಕ ಅಲ್ಲೇ ಹಾಳು ಬಿಡ್ಕೊಂಡು ಅಲ್ಲೇ ಇದು ರೋಡ್ ವರ್ಕ್ ಆಗ್ಲಿಲ್ಲ. ಆಮೇಲೆ 4 ತಿಂಗಳ ಮೊದಲೇ ಇವರು ಬಂದ್ಕೊಂಡು ಇಲ್ಲಿ ಹೊಂಡ ಹೊಡ್ಕೊಂಡು, ಅದು ಪೈಪ್ ಇತ್ತು, ಒಂದು ಪೈಪ್ ತೆಗಿಸ್ಕೊಂಡು ಅವರು ಹೊಂಡ ಹೊಡ್ಕೊಂಡು ಅದು ಸಣ್ಣ ಬ್ರಿಡ್ಜ್ ಮಾಡ್ಬೇಕಂತ ಇದು ಮಾಡಿದ್ರು ಅವರು ಡಿಪಾರ್ಟ್ಮೆಂಟ್. ಇನ್ನೂ ತನಕ ಆ ಕಾಂಟ್ರಾಕ್ಟರ್ ಇಲ್ಲಿ ಬಂದ್ಕೊಂಡು ಇನ್ನೂ ತನಕ ಏನು ಕೆಲಸ ಮಾಡಲಿಲ್ಲ. ಹೊಂಡ ಹೊಡ್ಕೊಂಡು ಹಂಗೆ ಹೋಗಿದ್ರು. ಅಲ್ಲಿ ಆಕಳು ಬಿತ್ಕೊಂಡು ಕಾಲು ಮುರಿದ್ರು, ನಾಯಿ ಸತ್ಕೊಂಡು ಅಲ್ಲಿ ಗಾಡಿಗೆ ನಾವು ಇಟ್ಟಿದ್ದೆ. ಅದು ಹೊಂಡ ಹೊಡ್ಕೊಂಡು ಇದು ಮಾಡಿದ್ವಿ ನಾವು. ಬಟ್ ಇನ್ನೂ ತನಕ ನಾವು 10 ಸಲ ನಾನು PWD ಆಫೀಸರ್ಗೆ, ಡಿಸೋಜಾ ಇಂಜಿನಿಯರ್ಗೆ ಭೇಟಿ ಆಗಿದೆ. ಸ್ವಲ್ಪ ನೋಡ್ರಿ ಅದು ರೋಡ್ ಮಾಡಿ ನಮ್ಗೆ ಮನೆ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ ಅಂತ ನಾವು ಹೇಳಿದೆ ಅವರಿಗೆ. ಆದ್ರೆ ಅವರು ಕೂಡ ನಾವು ನೋಡಿ ಅವ್ರು ರೆಸ್ಪಾನ್ಸ್ ತಗೊಳ್ಳಿಲ್ಲ. ಕಾಂಟ್ರಾಕ್ಟರ್ ಹೇಳ್ತಾನೆ ಅವ್ರು ಬಿಲ್ ಮಾಡಲಿಲ್ಲ, ಇನ್ನೂ ತನಕ ಬಿಲ್ ಮಾಡಿದ್ರೆ ನಾನು ರೋಡ್ ಮಾಡೋದಿಲ್ಲ ಅಂತ ಹೇಳ್ತಾನೆ. ಅದ್ರ ಸಲುವಾಗಿ ಈಗ ನನಗೆ ದಯಮಾಡಿ ನಾವು ಒಂದು ಇದು ರೋಡ್ ಒಂದು ಸ್ಟಾರ್ಟ್ ಮಾಡ್ರಿ, ಇಲ್ಲಾದರೆ ನನಗೆ ಪಾಯಪ್ ಆ ಥರ ಹಾಕೊಂಡು ಕೊಂಡ್ಕೊಂಡು ರೋಡ್ ಮಾಡ್ರಿ. ಬೇಸಿಗೆಯ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ಪ್ರವಾಸಿ ತಾಣ ಗೋಕರ್ಣದಲ್ಲಿ ಕಳೆದೆರಡು ದಿನದಿಂದ ದಾಖಲೆಯ ತಾಪಮಾನ ಕಂಡುಬಂದಿದೆ. ಪ್ರವಾಸಿಗರು ಬೇಸಿಗೆ ರಜೆಗೆ ಅಧಿಕ ಸಂಖ್ಯೆಯಲ್ಲಿ ಬರುತ್ತಿದ್ದು, ಬಿರು ಬಿಸಿಲಿಗೆ ಹೈರಾಣಾಗಿದ್ದಾರೆ. ಎಲ್ಲೆಡೆ ನೀರಿನ ಅಭಾವ ಕಂಡುಬಂದಿದ್ದು, ಕಡಲ ತೀರದ ಹೋಟೆಲ್, ರೆಸಾರ್ಟ್ನವರು ಟ್ಯಾಂಕರ್ ನೀರಿಗೆ ಮೊರೆ ಹೋಗಿದ್ದಾರೆ. ಪೇಟೆ ಭಾಗದ ಬಹುತೇಕ ಮನೆಗಳಲ್ಲಿ ಹಾಗೂ ವಸತಿ ಗೃಹಗಳಿಗೂ ನೀರಿನ ಕೊರತೆ ಉಂಟಾಗಿದೆ. ತಾಪ ತಣಿಸಿಕೊಳ್ಳಲು ಜನರು ಎಳನೀರು, ತಂಪು ಪಾನೀಯಗಳನ್ನ ಖರೀದಿಸಲು ಮುಗಿಬೀಳುತ್ತಿದ್ದು, ವ್ಯಾಪಾರ ಜೋರಾಗಿದೆ. ಹೀಗೆ ಮುಂದುವರೆದರೆ ಪ್ರವಾಸೋದ್ಯಮದ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀಳಲಿದೆ. ಗೋಕರ್ಣದ ಬಹುತೇಕ ಅರಣ್ಯ ಪ್ರದೇಶ, ಕೃಷಿ ಭೂಮಿಯ ಜಾಗದಲ್ಲಿ ಹೋಟೆಲ್, ರೆಸಾರ್ಟ್ ನಿರ್ಮಾಣವಾದ ಪರಿಣಾಮ ಕಾಡೇ ಇಲ್ಲದಂತಾಗಿದ್ದು, ಆದರೂ ಅಲ್ಪ ಅರಣ್ಯದಲ್ಲಿ ವಾಸವಿದ್ದ ಪ್ರಾಣಿ ಪಕ್ಷಿಗಳಿಗೆ ಜಲಕಂಟಕ ಎದುರಾಗಿದೆ. ಕುಡಿಯಲು ನೀರಿಲ್ಲದೆ ಪರಿತಪಿಸುತ್ತಿದೆ. ಜನವಸತಿ ಸ್ಥಳಕ್ಕೂ ಲಗ್ಗೆ ಇಡುವ ಪ್ರಾಣಿಗಳು ಇಲ್ಲಿಯೂ ನೀರು ಸಿಗದೆ ಕಾಡಿಗೆ ಮರಳುತ್ತಿದೆ. ಕೋತಿಗಳು ಮನೆಯ ಟ್ಯಾಂಕ್ಗಳ ಮೇಲೆ ಕುಳಿತು ನೀರಿನ ಸಂಪರ್ಕ ತಪ್ಪಿಸಿ ನೀರು ಪಡೆಯುವ ಪ್ರಯತ್ನಕ್ಕೆ ಕೈ ಹಾಕಿದ್ದು, ಹಲವೆಡೆ ಸಂಗ್ರಹಿಸಿದ ನೀರಿಗೆ ಹಾನಿ ಉಂಟು ಮಾಡುತ್ತಿವೆ. ಹೀಗೆ ಪ್ರಾಣಿ ಸಂಕುಲಕ್ಕೂ ಜೀವಜಲದ ಸಂಕಷ್ಟ ಎದುರಾಗಿದೆ. ಮಧ್ಯಾಹ್ನದ ವೇಳೆ ಕಡಲ ತೀರ, ಪೇಟೆ ಸುತ್ತಲೂ ಪ್ರವಾಸಿಗರು ಕಣ್ಣಿಗೆ ಕೂಲಿಂಗ್ ಗ್ಲಾಸ್, ತಲೆಗೆ ಟೋಪಿ ಹಾಕಿಕೊಂಡು ಹಲವರು ತಿರುಗಾಡಿದ್ರೆ, ಇನ್ನು ಕೆಲವರು ಛತ್ರಿ ಹಿಡಿದು ಓಡಾಡುವ ದೃಶ್ಯ ಕಂಡುಬರುತ್ತಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮತದಾನದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಹಳಿಯಾಳ ಪಟ್ಟಣದಲ್ಲಿ ತಾಲೂಕ್ ಪಂಚಾಯತ್ ವತಿಯಿಂದ ಬೈಕ್ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 50 ಬೈಕ್ ಸವಾರರು ಜಾಥಾದಲ್ಲಿ ಭಾಗವಹಿಸಿದ್ರು. ತಾಲೂಕ್ ಪಂಚಾಯತ್ದಿಂದ ಆರಂಭವಾದ ಜಾಥಾ ವನಶ್ರೀ ವೃತ್ತ, ಅರ್ಬನ್ ಬ್ಯಾಂಕ್ ವೃತ್ತದಿಂದ ಶಿವಾಜಿ ವೃತ್ತ ಸಾಗಿತ್ತು. ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪರಶುರಾಮ್ ಗಸ್ತೆ ಹಸಿರು ನಿಶಾನೆ ತೋರುವ ಮೂಲಕ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿ, ಪ್ರತಿಯೊಬ್ಬರೂ ತಪ್ಪದೆ ಮತದಾನ ಮಾಡಬೇಕು. ಮತದಾನ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ತಿಳಿಸಿದ್ರು. ಪ್ರತಿಯೊಂದು ಗ್ರಾಮ ಪಂಚಾಯತ್ ಕೇಂದ್ರದಲ್ಲಿ ಮತದಾನ ಜಾಗೃತಿ ಜಾಥಾ ಏರ್ಪಡಿಸಲಾಗಿದೆ. ತಾಲೂಕಿನಲ್ಲಿ ಮತದಾನ ಪ್ರಮಾಣ ಹೆಚ್ಚಳಕ್ಕೆ ಬೇಕಾದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ SS ನೂಲಿನ, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಸಹಾಯಕ ನಿರ್ದೇಶಕ KM ನದಾಫ್ ಇತರರಿದ್ದರು.
ಲೋಕಸಭಾ ಚುನಾವಣೆಯ ಪ್ರಯುಕ್ತ ಬೂತ್ ಮಟ್ಟಕ್ಕಿಂತ ಮೇಲಿನ ಬಿಜೆಪಿ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಸಮಾವೇಶವನ್ನು ಏಪ್ರಿಲ್ 3ರಂದು ಬೆಳಿಗ್ಗೆ 10 ಗಂಟೆಗೆ ಹಳಿಯಾಳ ಪಟ್ಟಣದ ಗಣೇಶ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಸುನಿಲ್ ಹೆಗಡೆ ಮಾಹಿತಿ ನೀಡಿದರು. ಹಳಿಯಾಳ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಮತ್ತು ಅಭ್ಯರ್ಥಿಯಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಯಾವುದೇ ಸಭೆಗೆ ಜೆಡಿಎಸ್ ಕಾರ್ಯಕರ್ತರನ್ನ ಬರಮಾಡಿಕೊಳ್ಳಲು ಪಕ್ಷದ ಜಿಲ್ಲಾಧ್ಯಕ್ಷ ಅಥವಾ ಮೇಲ್ಮಟ್ಟದ ಹಿರಿಯರು ಆದೇಶಿಸಿಲ್ಲ. ಅವರು ಆದೇಶ ಕೊಟ್ಟರೆ ಬರಬಹುದು ಅಥವಾ ಬಿಡಬಹುದು, ಅದು ಅವರ ಇಚ್ಛೆ ಎಂದರು. ಲೋಕಸಭಾ ಚುನಾವಣೆಯ ಪ್ರಯುಕ್ತ ಮೊದಲನೇ ಹಂತದಲ್ಲಿ ಬೂತ್ ಮಟ್ಟಕ್ಕಿಂತ ಮೇಲಿನ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಸಮಾವೇಶ ಪ್ರತಿಯೊಂದು ಮಂಡಲದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಎನ್ಎಸ್ ಹೆಗಡೆಯವರು ಮತ್ತು ಅಭ್ಯರ್ಥಿಯಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಅರೇಂಜ್ ಮಾಡಿದ್ದಾರೆ. ಅದರ ಪ್ರಯುಕ್ತ 3ನೇ ತಾರೀಕಿಗೆ ಬೆಳಗ್ಗೆ 10 ಗಂಟೆಗೆ ಹಳಿಯಾಳದಲ್ಲಿ ಕಲ್ಯಾಣ ಮಂಟಪದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ನಿಂತಿದ್ದಾರೆ, ಆ ಪ್ರಶ್ನೆ ಬೇರೆ. ಆದರೆ ನಮ್ಮ ಪಕ್ಷದ ಕ್ಯಾಡರನ್ನು ಮಾಡಿ ನಾವು ಅವ್ರಿಗೆ ಕರೆದಿದ್ದೀವಿ. ನಮ್ಮ ಕಾರ್ಯಕರ್ತರು JDSದವರು ಅವ್ರದ್ದು ಕ್ಯಾಡರ್ ಇದ್ದರೆ ಅವರು ಒಂದು ಕಾರ್ಯಕರ್ತರ ಸಭೆ ಮಾಡಿ ಅಲ್ಲಿ ಅಭ್ಯರ್ಥಿ ಕರಿಬೋದು, ನಮ್ಮ ಅಭ್ಯರ್ಥಿಗೂ ಕರಿಬೋದು. ಕ್ಯಾಡರ್ ಅವ್ರು ಅವ್ರು ಹೆಂಗಿದೆ ಸಿಸ್ಟಮ್ ನಮ್ಗೆ ಗೊತ್ತಿಲ್ಲ. ನಮ್ಮ ಪಕ್ಷದ ಕ್ಯಾಡರ್ ನಮ್ಮ ಸಭೆಯಲ್ಲಿ ಈಗ ಉದಾಹರಣೆ ನಮ್ದು ಇದು ಎಲ್ಲ ಟೋಟಲ್ ಕಾರ್ಯಕರ್ತರು ಎಲ್ಲರೂ ನಮ್ಮವರೇ ಇದು. ನಮ್ಮ ಪಕ್ಷದ ಆಂತರಿಕವಾಗಿ ನಾವು ಏನೇನು ಸ್ಕೀಮ್ಗಳನ್ನು ಕೊಟ್ಟಿದ್ದೇವೆ, ಏನೇನು ಮಾಡಿದ್ದೇವೆ, ಏನು ನಾವು ಪ್ರೋಗ್ರಾಮ್ಸ್ ಕೊಟ್ಟಿದ್ದೇವೆ ಅದ್ರ ಬಗ್ಗೆ ಚರ್ಚೆ ಆಗ್ತದೆ, ಒಂದು ಮಾರ್ಗದರ್ಶನ. ಆ ಸಂದರ್ಭದಲ್ಲಿ ಅವ್ರ ಪಕ್ಷದವರು ಬಂದು ಅಲ್ಲಿ ಕುತ್ಕೊಳ್ಳೋದ್ರಿಂದ ನಮ್ಗೆ ತೊಂದರೆ ಇಲ್ಲ. ಆದರೆ ಅವರಿಗೆ ಅವ್ರದ್ದು ಏನು ವಿಚಾರ ಇದೆ ನಮ್ಗೆ ಗೊತ್ತಿಲ್ಲ. ನಮ್ಮ ಪಕ್ಷದಿಂದ ಆ ವಿಷಯದಲ್ಲಿ ಏನು ನಿರ್ಣಯ ಇಲ್ಲ. ನಮ್ಮ ಪಕ್ಷದ ನಿರ್ಣಯ ಆಗಿದ್ದು ನಿಜ ಇದೆ. ಕಾಗೇರಿಯವರು ಪಕ್ಷದ ಅಭ್ಯರ್ಥಿಗಳು ಸಾರ್ವಜನಿಕವಾಗಿ ಸಭೆ ತಗೋತಾರೆ. ಕಾರ್ಯಕರ್ತರನ್ನು ಬಿಟ್ಟು ತಗೋಬೇಕಾದ್ರೆ ಅಲ್ಲಿ ವೇದಿಕೆ ಮೇಲೆ ಬರಬೇಕಂತ ಇದೆ. ಎರಡೂ ಕಾರ್ಯಕರ್ತರ ಸಮನ್ವಯ ಸಾಧಿಸುವ ದೃಷ್ಟಿಯಿಂದನೂ ಸಭೆ ಮಾಡಬೇಕಂತಿದೆ. ಅದು ಮುಂದಿನ ದಿನಗಳು ಮಾಡ್ಬೋದು. ಇದು ನಮ್ಮ ಪಕ್ಷದ ಬೂತ್ ಮಟ್ಟದ ಕಾರ್ಯಕ್ರಮ. ನನ್ನ ಮಗನಷ್ಟು ಬಿಜೆಪಿಗೆ ವಯಸ್ಸಾಗಿದೆ ಎನ್ನುವ ಶಾಸಕ ದೇಶಪಾಂಡೆ ಬಿಜೆಪಿ ಎಂದು ಅರಿತುಕೊಳ್ಳಲಿ. ಅವರ ವಯಸ್ಸಿಗೆ ತಕ್ಕ ಹಾಗೆ ಮಾತನಾಡಲಿ. ಪಕ್ಷದ ಬಗ್ಗೆ ಮಾತನಾಡಿದ್ರೆ ನಾವು ಅದನ್ನ ತೀವ್ರವಾಗಿ ಖಂಡಿಸ್ತೇವೆ. ಶಾಸಕರು ಹಿರಿಯರಿದ್ದಾರೆ, ಅವರಿಗೆ ಗೌರವವಿದೆ. ಅವರು ಆ ಗೌರವವನ್ನ ಕಾಪಾಡಿಕೊಳ್ಳಲಿ ಎಂದು ಖಡಕ್ಕಾಗಿ ಹೇಳಿದ್ರು. ಇಲ್ಲಿ ಜನತಾದಳದಲ್ಲಿ ಇಟ್ಕೊಂಡು ವಿರೋಧಿ ಗುಂಪಲ್ಲೇ ಇಟ್ಕೊಂಡು ಎಲ್ಲ ಅನುಭವಿಸಿ ಇವತ್ತು ಕಾಂಗ್ರೆಸ್ಸಿನ ಹೊಗಳಿಕೆ ಮಾಡಲಿಕ್ಕೆ ಮಾನಸಿಕವಾಗಿ ವಿಚಾರ ಮಾಡಬೇಕು ದೇಶಪಾಂಡೆ. ಹೀಗಾಗಿ ಈ ಮಾತನ್ನು ದೇಶಪಾಂಡೆ ಅವರು ನಾವು ಖಂಡಿಸ್ತೇವೆ. ನಮ್ಮ ಪಕ್ಷ ಸ್ವಾತಂತ್ರ್ಯಕ್ಕಿಂತ ಮೊದಲಿಂದನೂ ಬೇರೆ ಬೇರೆ ರೂಪಗಳಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವ ನಿಟ್ಟಿನಲ್ಲಿ, ಭಾರತದ ಸಮಗ್ರತೆಯನ್ನು ಹಿಡಿದಿಡುವ ನಿಟ್ಟಿನಲ್ಲಿ, ಭಾರತದ ಅಖಂಡತೆಯನ್ನು ಹಿಡಿದಿಡುವ ನಿಟ್ಟಿನಲ್ಲಿ ಮೊದಲಿಂದನೂ ನಮ್ಮ ಪಕ್ಷ ಸಕ್ರಿಯವಾಗಿದೆ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರಿಂದ ಹಿಡ್ಕೊಂಡು ಅಲ್ಲಿಂದ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಹಿಡ್ಕೊಂಡು RSSನ ಗುರೂಜಿಯವರು ಹಿಡ್ಕೊಂಡು ಹೆಗಡೆವಾರ್ ಅವರಿಂದ ಹಿಡ್ಕೊಂಡು ದೇಶಕ್ಕಾಗಿರುವಂಥ ಪಕ್ಷ ಒಂದೇ. ಇಷ್ಟೆಲ್ಲ ಪಕ್ಷಗಳಲ್ಲಿ ದೇಶ ಮೊದಲು, ನಾವು ದೇಶಕ್ಕಾಗಿರುವಂಥದ್ದು ಒಂದೇ ಪಕ್ಷ, ಅದು ಭಾರತೀಯ ಜನತಾ ಪಕ್ಷ ಮಾತ್ರ. ಇವರೆಲ್ಲ ವೈಯಕ್ತಿಕ ಸ್ವಾರ್ಥಕ್ಕೆ ಕುಟುಂಬಕ್ಕಾಗಿರುವಂಥ ಇತರೆ ಪಕ್ಷಗಳು. ಹೀಗಾಗಿ ಭಾರತೀಯ ಜನತಾ ಪಕ್ಷದ ಬಗ್ಗೆ ಮಾತಾಡಬೇಕಾದ್ರೆ ದೇಶಪಾಂಡೆ ಅವರು ಬಹಳ ಜಾಗ್ರತೆಯಿಂದ ಮಾತಾಡಬೇಕಾಗ್ತದೆ. ವಯಸ್ಸಾದವರು ಇದ್ದೀರಿ ಅಂತ ಹೇಳಿ ಅವ್ರಿಗೊಂದು ಗೌರವ ಇದೆ, ಆ ಗೌರವವನ್ನು ಅವ್ರು ಕಾಪಾಡ್ಕೋಬೇಕು ಅಂತ ಹೇಳಿ. ಸಮನ್ವಯ ದೃಷ್ಟಿಯಿಂದ ನಮ್ಮ ಪಕ್ಷದ ಸಭೆಗೆ ಜೆಡಿಎಸ್ನವರಿಗೆ ಕರೆ ನೀಡಿ ಎಂದು ಜಿಲ್ಲಾಧ್ಯಕ್ಷರು ನಿರ್ದೇಶನ ನೀಡಿಲ್ಲ. ಜೆಡಿಎಸ್ನವರು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗುವ ಪ್ರಶ್ನೆಯೇ ಇಲ್ಲ. ಏಕೆಂದರೆ ಮೈತ್ರಿ ಧರ್ಮವನ್ನ ಪಾಲಿಸಬೇಕು ಎಂದು ಸಮನ್ವಯ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗೋದಕ್ಕಿಂತ ಜೆಡಿಎಸ್ ಪಕ್ಷದಲ್ಲಿ ಉಳಿದು ಬಿಜೆಪಿ ಪಕ್ಷಕ್ಕೆ ಬೆಂಬಲ ಸೂಚಿಸಲಿ ಎಂದು ಸ್ಪಷ್ಟವಾಗಿ ನುಡಿದರು. ಮಾಜಿ ವಿಧಾನ ಪರಿಷತ್ ಸದಸ್ಯರು JDS ಪಕ್ಷದಿಂದ ಚುನಾವಣೆ ನಿಂತಿದ್ದರು. ಅವರು JDS ಪಕ್ಷದ ಅಭ್ಯರ್ಥಿಯಾದರು. ಮೊನ್ನೆ ಸಮನ್ವಯ ಸಮಿತಿಯಲ್ಲಿ ಆದ ನಿರ್ಣಯದಂತೆ ಯಾವುದೇ ಜಾತ್ಯತೀತ ಜನತಾದಳದ ಸಾಮಾನ್ಯ ಕಾರ್ಯಕರ್ತರು ಸಹ ಭಾರತೀಯ ಜನತಾ ಪಕ್ಷದಲ್ಲಿ ಅವರು ಪರ್ಮಿಷನ್ ಇಲ್ಲದೆ ಜಾಯಿನ್ ಮಾಡ್ಕೋಬಾರ್ದು ಅನ್ನುವಂಥದ್ದು. ಭಾರತೀಯ ಜನತಾ ಪಕ್ಷದವರಿಗೂ JDSದಲ್ಲಿ ಜಾಯಿನ್ ಮಾಡ್ಕೋಬಾರ್ದು ಅನ್ನುವಂಥದ್ದು ಎರಡೂ ಇದೆ. ಯಾಕಂದರೆ ಇದು ಮೈತ್ರಿ ಧರ್ಮವನ್ನು ಪಾಲಿಸಬೇಕಾಗಿ ಇರುವುದರಿಂದ ಜಾತ್ಯತೀತ ಜನತಾದಳಕ್ಕೆ JDSಗೆ ಸಂಬಂಧಪಟ್ಟಂಥ ಸದಸ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತರು ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಜಾಯಿನ್ ಮಾಡಿಕೊಳ್ಳುವಂಥ ಸನ್ನಿವೇಶ ಈಗ ಉದ್ಭವ ಆಗುವುದು. ಸುಳ್ಳು ಹೇಳುವುದೇ ಕಾಂಗ್ರೆಸ್ನವರ ಚಾಳಿಯಾಗಿದೆ. ಮೋದಿ ಅವರು ಇದುವರೆಗೆ ಯಾವುದೇ ಸುಳ್ಳು ಹೇಳಿಲ್ಲ. ನಮ್ಮ ಆರ್ಥಿಕತೆ 5ನೇ ಸ್ಥಾನಕ್ಕೆ ಬಂದಿರೋದು ಇದು ಸುಳ್ಳ ಎಂದು ಕಾಂಗ್ರೆಸ್ಗೆ ಪ್ರಶ್ನಿಸಿದ್ರು. ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ನೋಡಿದ್ರೆ, ಲೆಕ್ಕ ಪರಿಶೋಧನೆ ವರದಿ ನೋಡಿದ್ರೆ ರಾಜ್ಯ ಸರ್ಕಾರ ಸಂಪೂರ್ಣ ದಿವಾಳಿಯಾಗಿದೆ. ಮಾತ್ರವಲ್ಲದೆ ಚುನಾವಣೆಯಲ್ಲಿ ಮೋದಿ ಭಯ ಕಾಂಗ್ರೆಸ್ನಲ್ಲಿ ಕಾಣುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಮಂಗೇಶ್ ದೇಶಪಾಂಡೆ, ಪಕ್ಷದ ಅಧ್ಯಕ್ಷ ವಿಠ್ಠಲ್ ಸಿದ್ದನವರ್, ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಘಟಕಾಂಬಳೆ, ಮಂಡಲ ಕಾರ್ಯದರ್ಶಿ ಸಂಜಯ್ ಹಿರೇಕರ, ವಿ ಯಲ್ಲಪ್ಪ ಹೊನ್ನೋಜಿ, ಪರಶುರಾಮ್ ಕರಗಸಕರ, ಯಲ್ಲಪ್ಪ ಹೆಳವರ, ಆಕಾಶ್ ಉಪ್ಪಿನ, ಪ್ರಮುಖರಾದ ಪಾಂಡುರಂಗ ಪಾಟೀಲ್, ನಿತಿನ್ ವಾವಳ, ಸುಭಾಷ್ ಪಾಟೀಲ್ ಇತರರು ಇದ್ದರು.
ಶುಭಾರಂಭಗೊಂಡಿದೆ. ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ. ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.